ನಗರದಲ್ಲಿ 2013ನೇ ಇಸ್ವಿಯಲ್ಲಿ LIC ಮತ್ತು MIC ಮನೆ ವಿತರಣೆ ಮಾಡ್ತೇವೆ ಅಂತ ಹೇಳಿಬಿಟ್ಟು ಅಪ್ಲಿಕೇಶನ್ ಕರೆದಂಥ ಸಂದರ್ಭದಲ್ಲಿ 3400 ಜನ ಅಪ್ಲಿಕೇಶನ್ಸ್ ಅನ್ನು ಹಾಕಿದ್ರು. ಅದರ ಜೊತೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಕೂಡ ತುಂಬಿದ್ರು. ಅದು ಮಧ್ಯಮ ವರ್ಗದ ಜನರಿಗೆ ಯೋಜನೆ ಆಗಿತ್ತು. ಇವತ್ತಿನ ದಿವಸವೂ ಕೂಡ ಆ ಅಪ್ಲಿಕೇಶನ್ ತುಂಬಿಕೊಂಡಿದ್ದನ್ನು ಬಿಟ್ಟರೆ ಮತ್ಯಾವ ಪ್ರೊಸೀಡಿಂಗ್ಸ್ ಕೂಡ ಆಗಿಲ್ಲ. ಯಾವುದೊಂದು ಲೇಔಟ್ ಆಗಿಲ್ಲ, ಆ ಜಾಗದ ಬಗ್ಗೆ ಹಂಚಿಕೆ ಆಗಿಲ್ಲ, ಯಾವೊಂದು ಏನು ಅಪ್ಲಿಕೇಶನ್ಸ್ ಕೂಡ ಮೂವ್ಮೆಂಟ್ ಆಗಿಲ್ಲ. ಹೀಗಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಶೀಘ್ರವಾಗಿ LIC ಮತ್ತು MIC ಮನೆಗಳನ್ನು ಕೊಡುವ ಬಗ್ಗೆ ಕಾರ್ಯ ಪ್ರಾರಂಭ ಆಗಬೇಕು. ಒಂದಾನ ವೇಳೆ ತಮಗೆ ಜಾಗ ಕಡಿಮೆ ಇದೆ ಅನ್ನುವಂಥದ್ದಾದರೆ, ಏನು ಹಿಂದೆ ಗಾರ್ಮೆಂಟ್ ಮಾಡೋ ಸಲುವಾಗಿ 2018ರಲ್ಲಿ ವಿಶ್ವಾಸವನ್ನು ಕೊಟ್ಟಿದ್ರೆ, ಗಾರ್ಮೆಂಟ್ ಪ್ರಾರಂಭ ಆಗ್ತೈತೆ ಅಂತ ಹೇಳ್ಬಿಟ್ಟು ವಿಶ್ವಾಸವನ್ನು ಕೊಡಲಾಗಿತ್ತು. ಅದಕ್ಕೆ 10 ಎಕರೆ ಜಮೀನನ್ನು ಮೀಸಲಿಡಲಾಗಿತ್ತು. ಇವತ್ತಿನವರೆಗೂ ಕೂಡ ಯಾವುದೇ ಅದನ್ನು ಕೂಡ ಮಾಡಿಲ್ಲ. ಹೀಗಾಗಿ ಒಂದಾನ ವೇಳೆ ಜಾಗ ಕಡಿಮೆ ಬೀಳೋದು ಅನ್ನೋದಾದರೆ LIC ಮತ್ತು MIC ಮನೆ ಕೊಡೋ ವಿಷಯದಲ್ಲಿ ಆ ಒಂದು 10 ಎಕರೆ ಜಮೀನನ್ನು ಮೀಸಲಿಟ್ಟಿರ್ತಕ್ಕಂಥ 10 ಎಕರೆ ಜಮೀನನ್ನು ಬಳಕೆ ಮಾಡಿಕೊಂಡು ದಾಂಡೇಲಿಯಲ್ಲಿ ನರಳುತ್ತಿರ್ತಕ್ಕಂಥ ಮಧ್ಯಮ ವರ್ಗಕ್ಕೆ ಏನು ಬೇಡಿಕೆ ಆಗಿರ್ತಕ್ಕಂಥ 11 ವರ್ಷಗಳ ಕೆಳಗೆಯಿಂದ ಬೇಡಿಕೆ ಆಗಿರ್ತಕ್ಕಂಥ LIC ಮತ್ತು MIC ಮನೆ ಕೊಡೋ ವಿಷಯವನ್ನು ಶೀಘ್ರ ಕೈಗೆತ್ತಿಕೊಳ್ಳಬೇಕು. ಮತ್ತು ಮೀಸಲಿಟ್ಟಿರ್ತಕ್ಕಂಥ ಗಾರ್ಮೆಂಟ್ಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ 10 ಎಕರೆ ಜಮೀನು ಕೂಡ ಅದರಲ್ಲಿ ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತೇನೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಮ್ಮ ಶಾಸಕರಾದ ದೇಶಪಾಂಡೆ ಸಾಹೇಬರಲ್ಲಿ ವಿನಂತಿ ಏನೆಂದರೆ, 2018ರಲ್ಲಿ ಏನು ಬಡವರಿಗೆ ಮನೆ ಸಿಗಬೇಕಾಗಿತ್ತು, ಅವರ ಪಾಲಿನ ಈಗಾಗಲೇ ಅವರು 70,000 50,000 ದುಡ್ಡು ತುಂಬಿದ್ದಾರೆ. ಆದರೆ ಅಧಿಕಾರಿ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯತನದಿಂದ ಇನ್ನೂವರೆಗೆ ಕೆಲಸ ಆಗಲಿಲ್ಲ. ಈ ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದೇಶಪಾಂಡೆ ಸಾಹೇಬರು ಹೇಳಿದರು, ಯಾವ ಗುತ್ತಿಗೆದಾರ ಕೆಲಸ ಸರಿ ಮಾಡಲಿಲ್ಲ ಅವನಿಗೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಬೇಕು, ಇಲ್ಲ ಮತ್ತು ಅವನ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ. ಆದರೆ ಗೃಹ ನಿರ್ಮಾಣ ಮಂಡಳಿಯವರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಈಗಾಗಲೇ ಮೊದಲು 31 ಕೋಟಿ ಬಿಡುಗಡೆ ಮಾಡಿದರು. ಇವತ್ತು ಮತ್ತು 1 ಕೋಟಿ ಈಗಾಗಲೇ ಬಿಡುಗಡೆ ಕೊಟ್ಟಿದ್ದಾರೆ. ಒಟ್ಟಾಗಿ ಇವತ್ತು 57 ಕೋಟಿಯಲ್ಲಿ 32 ಕೋಟಿ ಬಿಡುಗಡೆ ಮಾಡಿ 10 ಮನೆ ಸಹ ಇನ್ನುವರೆಗೆ ಸಿದ್ಧ ಮಾಡಿಕೊಳ್ಳಿಲ್ಲ. ಇಂಥ ಗುತ್ತಿಗೆದಾರ ಮೇಲೆ ಶೀಘ್ರವಾಗಿ ಕ್ರಮ ವಹಿಸಬೇಕು. ಮತ್ತು ಈ ಬರುವ ಚುನಾವಣೆಯ ಮೊದಲು ನಮಗೆ ಮನೆ ಸಿಗದೇ ಇದ್ದರೆ ಈ ಒಂದು 4,000 ಜನ ಈ ಒಂದು ಚುನಾವಣೆಯಲ್ಲಿ ಮತದಾನಕ್ಕೆ ಬಹಿಷ್ಕಾರ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಕೈಗೊಂಡು ನಮ್ಮ ರಾಜ್ಯದ ಚುನಾವಣಾ ಕಮಿಷನರಿಗೆ ಮನವಿ ಕಳಿಸಿದ್ದೇವೆ ಜಿಲ್ಲಾಧಿಕಾರಿಗಳ ಮೂಲಕ. ಹಾಗೂ ನಮ್ಮ ಶಾಸಕರಿಗೂ ಸಹ ಈ ಸಂಬಂಧಪಟ್ಟ ಮನವಿ ಕೊಟ್ಟಿದ್ದೇವೆ. ಶೀಘ್ರವಾಗಿ ಕ್ರಮ ವಹಿಸದೇ ಇದ್ದರೆ ಅನಿವಾರ್ಯವಾಗಿ ಈ ಚುನಾವಣೆ ನಾವು ಬಹಿಷ್ಕಾರ ಮಾಡಬೇಕಾಗ್ತದೆ ಅಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ನಮ್ಮ ಸಮಿತಿ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.